ಸೋಮಹಳ್ಳಿಯಲ್ಲಿ ಕ್ರೀಡಾ ಸಂಭ್ರಮ ಜೋರಾಗಿದ್ದು, ದಿನಾಂಕ 10/5/2026ರಂದು ಸೋಮಹಳ್ಳಿ ಪ್ರೀಮಿಯರ್ ಲೀಗ್ ಅದ್ಧೂರಿಯಾಗಿ ನಡೆಯಿತು. ಈ ಕ್ರೀಡಾಕೂಟದಲ್ಲಿ ಗಂಗಾ ವಾರಿಯರ್ಸ್, ಶೈವ ವಾರಿಯರ್ಸ್, ಟೈಗರ್ ವಾರಿಯರ್ಸ್ ಮತ್ತು ಚಿನ್ನು ವಾರಿಯರ್ಸ್ ತಂಡಗಳು ಭಾಗವಹಿಸಿ ಪ್ರೇಕ್ಷಕರಿಗೆ ರೋಚಕ ಪಂದ್ಯಗಳನ್ನು ನೀಡಿದವು. ಟೂರ್ನಿಯ ಉದ್ಘಾಟನೆಯನ್ನು ಶ್ರೀ ಗಂಗಾಧರೇಶ್ವರ ಶಿಲಾಮಠದ ಕಿರಿಯ ಸ್ವಾಮಿಗಳಾದ ಚಂದ್ರಮರಿ ಸ್ವಾಮಿಗಳು ನೆರವೇರಿಸಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ತಮ್ಮ ಆಶೀರ್ವಚನದಲ್ಲಿ ಯುವಕರು ಕ್ರೀಡೆ ಮೂಲಕ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಬೇಕು ಎಂದು ಹೇಳಿದರು. ಎಲ್ಲಾ ತಂಡಗಳು ಉತ್ತಮ ಪ್ರದರ್ಶನ ನೀಡಿದರು. ಅಂತಿಮ ಪಂದ್ಯದಲ್ಲಿ ಗಂಗಾ ವಾರಿಯರ್ಸ್ ಮತ್ತು ಶೈವ ವಾರಿಯರ್ಸ್ ಮುಖಾಮುಖಿಯಾದವು. ಟಾಸ್ ಗೆದ್ದ ಶೈವ ವಾರಿಯರ್ಸ್ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡು 7 ಓವರ್ಗಳಲ್ಲಿ 47 ರನ್ಗಳ ಗುರಿ ನೀಡಿತು. ಗುರಿಯನ್ನು ಬೆನ್ನಟ್ಟಿದ ಗಂಗಾ ವಾರಿಯರ್ಸ್ ಶಾಂತ ಹಾಗೂ ಸಮತೋಲನದ ಆಟ ಪ್ರದರ್ಶಿಸಿ 7 ಓವರ್ಗಳಲ್ಲಿ 48 ರನ್ ಗಳಿಸಿ ಜಯ ಸಾಧಿಸಿತು. ಈ ಜಯದಿಂದ ಗಂಗಾ ವಾರಿಯರ್ಸ್ ತಂಡ ಚಾಂಪಿಯನ್ ಪಟ್ಟ ಕೈಸೇರಿಸಿಕೊಂಡಿತು. ಟೂರ್ನಿಯ ಅತ್ಯುತ್ತಮ ಬ್ಯಾಟರ್ ಪ್ರಶಸ್ತಿಯನ್ನು ಚಿನ್ನು ವಾರಿಯರ್ಸ್ ತಂಡದ ಚಿನ್ನು ಪ್ರಸಾದ್ ಪಡೆದರು. ಅತ್ಯುತ್ತಮ ಬೌಲರ್ ಪ್ರಶಸ್ತಿಯನ್ನು ಗಂಗಾ ವಾರಿಯರ್ಸ್ ತಂಡದ ನಾಗೇಶ್ ಅಲಿಯಾಸ್ ದಿವ್ಯಾ ಮತ್ತು ವಿನೋದ್ ಅವರಿಗೆ ನೀಡಲಾಯಿತು. ಹೊಸಹಟ್ಟಿ ಮಲ್ಲಣ್ಣನ ಮಗ ಮಧುಶಂಕರ್ ಅವರು ವಿಜೇತರಿಗೆ ಪದಕಗಳನ್ನು ನೀಡಿ ಅಭಿನಂದಿಸಿದರು. ಈ ಲೀಗ್ಗೆ ಸ್ಪಾನ್ಸರ್ ಮಾಡಿದ ಫ್ಲವರ್ ಡೆಕೋರೇಷನ್ ಮೂರ್ತಿರವರು ಫೈನಲ್ ಪಂದ್ಯವನ್ನು ಗೆದ್ದ ಗಂಗಾ ವಾರಿಯರ್ಸ್ ತಂಡವನ್ನ ಸನ್ಮಾನಿಸಿದರು. ರನ್ನರ್ ಅಪ್ ಸ್ಪಾನ್ಸರ್ ವಹಿಸಿಕೊಂಡಿದ್ದ ಬಸವರಾಜುರವರು ರನ್ನರ್ ಅಪ್ ತಂಡವಾದ ಶೈವ ವಾರಿಯರ್ಸ್ ತಂಡಕ್ಕೆ ಬಹುಮಾನ ನೀಡಿ ಅಭಿನಂದಿಸಿದರು. ಸ್ಪಾನ್ಸರ್ ಮಾಡಿದ ಎಲ್ಲರಿಗೂ ಆಟಗಾರರು ಕೃತಜ್ಞತೆ ಸಲ್ಲಿಸಿದರು. ಕ್ರೀಡಾ ಉತ್ಸಾಹ, ಪ್ರೇಕ್ಷಕರ ಬೆಂಬಲ ಮತ್ತು ಸಂಘಟಕರ ಶ್ರಮದಿಂದ ಸೋಮಹಳ್ಳಿ ಪ್ರೀಮಿಯರ್ ಲೀಗ್ ಯಶಸ್ವಿಯಾಗಿ ಅದ್ದೂರಿಯಾಗಿ ನೆರವೇರಿತು.